ಪ್ರಾಮಾಣಿಕವಾಗಿ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸಲು ಕಾಯ್ತಾ ಇದ್ದ ಆಟೋ ಚಾಲಕರ ನಿಯಮವನ್ನ ಗಾಳಿಗೆ ತೂರಿ ಆಟೋ ಚಾಲಕನ ವೇಷದಲ್ಲಿದ್ದ ಪುಡಿ ರೌಡಿಯೊಬ್ಬ ದರ್ಪ ತೋರಿದ್ದಾನೆ. ಕ್ಯೂನಲ್ಲಿ ಬನ್ನಿ ಎಂದು ನ್ಯಾಯ ಕೇಳಿದ ಪೀಸ್ ಆಟೋ ಸಂಘಟನೆಯ ಮೈಸೂರು ಜಿಲ್ಲೆಯ ಚಾಲಕರಾದ ವಿನಯ್ ಕುಮಾರ್ ಅವರ ಮೇಲೆ ಈತ ಹಿಂಸಾತ್ಮಕವಾಗಿ ಹಲ್ಲೆ ನಡೆಸಿದ್ದಾನೆ. ಅಷ್ಟೇ ಅಲ್ಲದೆ ಕಲ್ಲಿನಿಂದ ಹೊಡೆಯಲು ಮುಂದಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ದೌರ್ಜನ್ಯ ಎಸಗಿದ ಈತನ ಆಟೋಗೆ ಅಧಿಕೃತ ನಂಬರ್ ಪ್ಲೇಟ್ ಕೂಡ ಇಲ್ಲ ಎಂಬ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ಆಟೋದ ಮೇಲೆ ಕೇವಲ ವಿವಿಪುರಂ 2480 ಎಂದು ಬರೆಯಲಾಗಿದೆ. ಇಂತಹ ವ್ಯಕ್ತಿಗಳಿಂದ ಇಡೀ ಆಟೋ ಚಾಲಕರ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪುಡಿ ರೌಡಿಯನ್ನ ತಕ್ಷಣವೇ ಬಂಧಿಸಿ ಎಡೆಮೂರಿ ಕಟ್ಟಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ನಂಬರ್ ಪ್ಲೇಟ್ ಇಲ್ಲದೆ ಆಟೋ ಚಾಲನೆ ಮಾಡ್ತಾ ಸಾರ್ವಜನಿಕ ಶಾಂತಿಗೆ ಭಂಗ ತರ್ತಾ ಇದ್ದ ಈತನ ಚಾಲನಾ ಪರವಾನಗಿಯನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಎಂದು ಆಟೋ ಚಾಲ ಸಂಘಟನೆಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2 ಸಲ ನೋಡಿದೆ. ಸರಿ ಜಗಳ ಬೇಡ. ನಾನು ಆ ಹುಡುಗನಿಗೆ ಹೇಳಿದೆ, ನೋಡಪ್ಪ ಸಾಲಲ್ಲಿ ನಿಂತಿರೋರಿಗೆ ಫಸ್ಟು CNG ಹಾಕು. ಈ ಮಧ್ಯದಲ್ಲಿ ಬಂದು ಅವನಿಗೆ ಎಮರ್ಜೆನ್ಸಿ ಇಲ್ಲ, ಏನಿಲ್ಲ, ಸಾವಿಲ್ಲ, ನೋವಿಲ್ಲ, ಯಾವುದೋ ಆನ್ಲೈನ್ ಬಾಡಿಗೆ ತೊಗೊಂಬಂದು ಹುಡುಗಿ ಕೂರಿಸ್ಕೊ ಬಂದ್ಬಿಟ್ಟು ಅರ್ಜೆಂಟ್ ಅವನಿಗೆ CNG ತುಂಬು ಅಂದರೆ ಯಾರು ಬಿಟ್ಬಿಡ್ತಾರೆ? ಆಟೋಗಳು ನಾವು 20 ನಿಮಿಷ ಕ್ಯೂವಲ್ಲಿ ನಿಂತಿದ್ದೀವಿ, ಮೊದಲು ನಾವು ಹಾಕಿಸ್ಕೊಂತೀವಪ್ಪ, ನೀನು ಬೇಕಾದರೆ ಸಾಲಲ್ಲಿ ಬಾ ಅಂತ ಹೇಳಿದ್ಕೆ ಸ್ವಲ್ಪ ರಾಂಗ್ ಮಾಡ್ತಾನೆ ಯಾರೋ ಈ ಯೂನಿಫಾರ್ಮ್ ಇಲ್ದಿರೋ ಹುಡುಗ. ನಾನು ತುಂಬ ಮರ್ಯಾದೆ ಕೊಟ್ಟೆ ಮಾತಾಡಿದೆ, ಅಣ್ಣ ಅಂತಲೇ ಮಾತಾಡ್ತಿದ್ದೆ. ಇವನು ತುಂಬ ರಾಂಗಾಗಿ ಮಾತಾಡ್ತಿದ್ದ. ತಿಗ ಮುಚ್ಕೊಂಡು ನಿಂತ್ಕೋ, ಹಾಕಿಸ್ಕೊತಿದ್ಯಲ್ವ, ತಿಗ ಮುಚ್ಕೊಂಡು ಹಾಕಿಸ್ಕೊಂಡು ಹೋಗು ಅಂತಾನೆ. ಏನಿವಾಗ ಅಂತ ಎದೆ ತೋರಿಸ್ಕೊಂಡು ಗುದ್ದಾಡಕ್ಕೆ ಬರ್ತಾನೆ. ಆ ಟೈಮಲ್ಲೂ ನಾನು ಬೇಡ, ತಾಳ್ಮೆ ಕಳ್ಕೊಳ್ಳೋದು ಅಂತ ನಾನು ಸುಮ್ಮನೆ ಆಗ್ತೀನಿ. ಅವನು ಯಾವಾಗ ನನಗೆ ಹೊಡೆಯೋಕ್ಕೆ ಮುಂದೆ ಬರ್ತಾನೆ, ನನ್ನ ತಾಳ್ಮೆ ಕಳ್ಕೊಂಡ್ಬಿಡ್ತೀನಿ. ನಾನು ಹೊಡಿತೀನಿ ಅವನಿಗೆ. ಈಗ ನಮ್ಮ ಚಾಲಕರ ತಾಳ್ಮೆ ಎಷ್ಟು ಅಂತ ಇವರು ಪರೀಕ್ಷೆ ಮಾಡೋದು? ತಪ್ಪಿದ್ರೆ ನೀವು ಹೇಳಿ, ನಂದೇನಾದ್ರು ತಪ್ಪಿದ್ರೆ ಹೌದಪ್ಪ ನೀನು ತಪ್ಪಿದೆ. ಇವ್ರು ನಮ್ಗಳ ಹತ್ರನೇ ಎಷ್ಟು ರೌಡಿಸಮ್ ಮಾಡೋ ಇವರು ನೋಡಿ, ಕಲ್ಲೆತ್